ಲೋಕದಲ್ಲಿ ಗೋಧಿಯೂ ಹಣಜಿಯೂ ಒಟ್ಟಾಗಿ ಬೆಳೆಯುತ್ತಿರುತ್ತದೆ. ಪ್ರತ್ಯೇಕಿಸುವ ಕೆಲಸವನ್ನು ದೇವರೇ ಮಾಡುತ್ತಾನೆ. ಅದು ಆತನಿಗೆ ಸೇರಿದ್ದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನಕ್ಕೆ ನಮಗೆ ದೊರಕಿದ ಈ ಅಮೂಲ್ಯವಾದ ಸಮಯಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ನಾವು ನಾಸ್ತಿಕರಲ್ಲವೋ? ನಿಜವಾದ ಯೇಸು ಯಾರು? ಈ ದಿನಗಳಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು, ನಮಗೆ ಇಷ್ಟ ಬಂದಂತೆ ಜೀವಿಸುತ್ತೇವೆ ಎಂಬ ಕೂಗು ಯಾಕೆ ಕೇಳಿಬರುತ್ತದೆ? ಬನ್ನಿರಿ, ಇಂದಿನ ಅಧ್ಯಯನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಧರ್ಮ ಮಾರ್ಗದಿಂದ ಜೀವಲಾಭವು, ಆ ಸುಪಥ ಮಾರ್ಗವು ಆ ಮರಣವೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ 2ನೇ ಕೀರ್ತನೆಯ 2ನೇ ವಚನದ ಮೊದಲಿನ ಭಾಗವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಅದನ್ನು ಮುಂದುವರಿದು ನೋಡುವಾಗ, ಜಗತ್ತು ಈ ದಿಕ್ಕಿನಲ್ಲಿ ಹೋಗುತ್ತದೆ ಎಂದು ನೀನು ನೆನೆಸುತ್ತೀಯಾ ಎಂದು ಯಾರಾದರೂ ನನ್ನನ್ನು ಕೇಳಬಹುದು. ನಾನು ಹೇಳುತ್ತೇನೆ, ಹೌದು ಎಂದು. ಒಬ್ಬರು ನನ್ನ ಬಳಿಗೆ ಬಂದು, ಈ ಜಗತ್ತು ಸುಧಾರಿಸುತ್ತಿದೆ ಎಂದು ನೆನೆಸುತ್ತೀಯಾ ಎಂದು ಕೇಳಬಹುದು. ನಾನು ಹೇಳುತ್ತೇನೆ, ಹೌದು ಎಂದು. ಆಗ ಅವರು, ನೀವೇನು ಹೇಳುತ್ತಿದ್ದೀರಿ? ಜನರು ಹೇಳಿದ್ದಕ್ಕೆ ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಬಹುದು. ನಾನು ಹೇಳುತ್ತೇನೆ, 2 ಅಭಿಪ್ರಾಯಗಳು ಸರಿಯಾದದ್ದೇ. ಕರ್ತನಾದ ಯೇಸು ಹಣಜಿಗಳ ಸಾಮ್ಯದಲ್ಲಿ ಇದನ್ನೇ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ 39ನೇ ವಚನದಲ್ಲಿ ಈ ಸಾಮ್ಯವು ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸು ತಾನೇ ಬಿತ್ತುವವನೆಂದು ಲೋಕದಲ್ಲಿ ಬೀಜ ಬಿತ್ತುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಬಳಿಕ ವೈರಿಯು ಬಂದು ಹಣಜಿಗಳನ್ನು ಬಿತ್ತಿದ್ದಾನೆ. ಸೇವಕರು ಹೋಗಿ ಹಣಜಿಗಳನ್ನು ಕೀಳಬೇಕೆಂದಿದ್ದರು. ನಾನು ಸೇವೆಗೆ ಪ್ರವೇಶಿಸಿದಾಗ ನಾನು ಹಾಗೆಯೇ ಮಾಡಬೇಕೆಂದಿದ್ದೆ. ಆದರೆ ನಾವು ಹಣಜಿ ಕೀಳಲು ಕರೆಯಲ್ಪಟ್ಟಿಲ್ಲವೆಂಬುದನ್ನು ಬೇಗದಲ್ಲೇ ತಿಳಿದುಕೊಂಡೆ. ಆದರೆ ಈ ಪಾಠವನ್ನು ಕಷ್ಟಕರವಾದ ರೀತಿಯಲ್ಲಿ ತಿಳಿದುಕೊಂಡೆ. ಈ ಕಾರಣದಿಂದಾಗಿಯೇ ನಾನು ಯಾರನ್ನೂ ತಿದ್ದುವುದಕ್ಕೆ ಹೋಗುವುದಿಲ್ಲ. ನನ್ನಲ್ಲೇ ಸರಿಪಡಿಸಿಕೊಳ್ಳಬೇಕಾದದ್ದು ತುಂಬಾ ಇದೆ. ಆದ್ದರಿಂದ ನಾನು ಬೇರೆಯವರ ವಿಚಾರದಲ್ಲಿ ಕೈ ಹಾಕಲು ಹೋಗುವುದಿಲ್ಲ. ಅವರ ಕುರಿತು ದೇವರು ನೋಡಿಕೊಳ್ಳುತ್ತಾನೆ. ಆದರೆ ಯೇಸು ಹೇಳಿದ ರೀತಿಯಲ್ಲೇ ಗೋಧಿಯೂ ಬೆಳೆಯುತ್ತಾ ಇದೆ, ಹಣಜಿಯೂ ಬೆಳೆಯುತ್ತಾ ಇದೆ. ಅವೆರಡೂ ಒಟ್ಟಾಗಿ ಬೆಳೆಯುತ್ತಿರುತ್ತವೆ. ಪ್ರತ್ಯೇಕಿಸುವ ಕೆಲಸವನ್ನು ದೇವರೇ ಮಾಡುತ್ತಾನೆ. ಅದು ಆತನಿಗೆ ಸೇರಿದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಒಳ್ಳೆಯದು ಬೆಳೆಯುತ್ತಿರುತ್ತದೆ. ಜಗತ್ತಿನ ಚರಿತ್ರೆಯಲ್ಲಿ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಈ ದಿನಗಳಲ್ಲಿ ದೇವರ ವಾಕ್ಯ ಪ್ರಸಾರವಾಗುವುದನ್ನು ಗಮನಿಸಿದ್ದೀರಾ? ಹೌದು ಪ್ರಿಯರೇ, ಹಿಂದೆಂದಿಗಿಂತಲೂ ಹೆಚ್ಚು ವಿಧದಲ್ಲಿ ದೇವರ ವಾಕ್ಯದ ಪ್ರಸಾರ ಆಗುತ್ತಾ ಇದೆ. ಗೋಧಿ ಬೆಳೆಯುತ್ತಾ ಇದೆ. ಆದರೆ ಸಹೋದರರೇ, ಹಣಜಿ ಕೂಡ ಬೆಳೆಯುತ್ತಾ ಇದೆ ಎಂದು ನಾನು ಹೇಳುತ್ತೇನೆ. ಕೆಟ್ಟತನ ವೃದ್ಧಿಯಾಗುತ್ತಾ ಇದೆ. ನೆನೆಸದಷ್ಟು ಹೆಚ್ಚಿನ ರೀತಿಯಲ್ಲಿ ದೇವರಿಗೂ ಕ್ರಿಸ್ತನಿಗೂ ವಿರೋಧತ್ವವು ಬೆಳೆಯುತ್ತಾ ಇದೆ. ಇಂತಹ ಅನೇಕ ವಿರೋಧತ್ವಗಳನ್ನು ನಾನೂ ಕೂಡ ಎದುರಿಸಿದ್ದೇನೆ. ಕೆಲವರು ಹೇಳಬಹುದು, ನಾನಿದನ್ನು ನಂಬಲಾರೆ ಎಂದು. ಕೆಲವು ಕಠಿಣ ದೇಶಗಳಲ್ಲಿ ಹಿಂಸೆ ಹಾಗೂ ನಾಸ್ತಿಕತೆ ಬೆಳೆಯುತ್ತಿರಬಹುದು, ಆದರೆ ಇಲ್ಲಿ ಅಲ್ಲ ಎಂದು. ಪ್ರಿಯರೇ, ನಾನು ಇತರ ಕಡೆಗಳಲ್ಲಿನ ಹಿಂಸೆಯನ್ನು ಒಪ್ಪಿಕೊಳ್ಳುತ್ತೇನೆ. ನಮ್ಮ ಜೀವಿತಾವಧಿಯಲ್ಲೇ ನಾಸ್ತಿಕತೆಯನ್ನೇ ಮೂಲ ತತ್ವವನ್ನಾಗಿರಿಸಿಕೊಂಡ ದೇಶ ಉದಯವಾದದ್ದನ್ನು ನಾವು ನೋಡಿಲ್ಲವೇ? ಇಂಥ ಪರಿಸ್ಥಿತಿ ಈ ಹಿಂದೆ ಇರಲಿಲ್ಲ. ಪುರಾತನ ಸಂಸ್ಕೃತಿಗಳಲ್ಲಿ ಕೂಡ ಈ ರೀತಿಯ ನಾಸ್ತಿಕತೆ ಇರಲಿಲ್ಲ. ಕೆಲವರು ಹೇಳಬಹುದು, ಅವರು ದೇವರನ್ನು ನಂಬುತ್ತಿರಲಿಲ್ಲ ಎಂದು. ಆದರೆ ಅವರು ಸತ್ಯ ಪ್ರಕಟಣೆಗೆ ಅತೀ ಸಮೀಪವಾಗಿದ್ದರು. ಪ್ರಿಯರೇ, ನೋಹನಿಗೆ ಆದಾಮನ ಕುರಿತು ತಿಳಿದಿತ್ತು. ಅಂತಹ ಸ್ಥಿತಿಯಲ್ಲಿ ನಾವು ದೇವರನ್ನು ಅಲ್ಲಗಳೆಯಲಾರೆವು. ನೋಹನ ದಿನಗಳಲ್ಲಿ ಲೋಕವು ಹಿಂಸೆಯಿಂದ ತುಂಬಿತ್ತು. ಆದರೆ ಅವರಲ್ಲಿ ಯಾರೂ ನಾಸ್ತಿಕರಿರಲಿಲ್ಲ. ದೇವರು ದಶಾಜ್ಞೆಗಳನ್ನು ಕೊಟ್ಟಾಗ ಅದನ್ನು ನಾಸ್ತಿಕತೆಗೆ ವಿರೋಧವಾಗಿ ಕೊಟ್ಟಿರಲಿಲ್ಲ. ಆತನು ಬಹು ದೈವಗಳ ಆರಾಧನೆಗೆ ವಿರೋಧವಾಗಿ ಕೊಟ್ಟಿದ್ದನು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ
ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ 2 ಆಜ್ಞೆಗಳನ್ನು ದೇವರು ಬಹು ದೈವ ಆರಾಧನೆಗೆ ವಿರುದ್ಧವಾಗಿ ಕೊಟ್ಟಿದ್ದನು, ನಾಸ್ತಿಕತೆಗೆ ವಿರುದ್ಧವಾಗಿ ಅಲ್ಲ. ಯಾಕಂದರೆ ಆಗ ನಾಸ್ತಿಕತೆ ಇರಲಿಲ್ಲ. ಪ್ರಿಯರೇ, ದಾವೀದನ ಕಾಲಕ್ಕೆ ಬರುವಾಗ ನಾಸ್ತಿಕತೆ ಇತ್ತು. ಆಗ ಅನೇಕ ನಾಸ್ತಿಕರಿದ್ದರು. ಅವನು ಹೇಳುತ್ತಾನೆ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಕೀರ್ತನೆ 14 1ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಪ್ರಿಯರೇ, ದುರ್ಮತಿ ಎಂದರೆ ಬುದ್ಧಿ ಕೆಟ್ಟವನು. ಇಂಥವನೇ ನಾಸ್ತಿಕನಾದವನು. ಅವನು ಒಂದು ವಿಶ್ವವಿದ್ಯಾಲಯದ ಅತ್ಯುನ್ನತ ಪದವಿ ಪಡೆದವನಾಗಿರಬಹುದು. ಸತ್ಯವೇದವು ಅವನನ್ನು ಬುದ್ಧಿ ಕೆಟ್ಟವನೆಂದೇ ಕರೆಯುತ್ತದೆ. ದೇವರಿಲ್ಲವೆಂದು ಹೇಳುವುದು ಬುದ್ಧಿಗೆಟ್ಟ ಸ್ಥಿತಿಯೇ ಸರಿ. ಕರ್ತನಲ್ಲಿ ಪ್ರಿಯರೇ, ಹಿಂಸಾ ದೇಶಗಳಿರುವಷ್ಟೇ ಕ್ರಿಸ್ತ ವಿರೋಧಿತನವು ಲೋಕದ ಬೇರೆಲ್ಲ ಕಡೆಯಲ್ಲೂ ಇದೆ ಎಂದು ನಾನು ನಂಬುತ್ತೇನೆ. ಆದರೆ ಒಬ್ಬನು ಹೇಳಬಹುದು, ಜನರು ಯೇಸುವಿನ ಕುರಿತಾಗಿ ಮಾತಾಡುತ್ತಾರೆ, ಆತನು ಎಷ್ಟು ಅದ್ಭುತನೆಂದು ಹೇಳುತ್ತಾರೆ ಎಂದು. ಆದರೆ ಈ ಉದಾರತಾವಾದಿಗಳು ಹೇಳುವ ಯೇಸು, ಲೋಕವು ತಿಳಿದುಕೊಳ್ಳುವ ಈ ಯೇಸು ಚರಿತ್ರೆಯಲ್ಲಿ ಇಲ್ಲವೆಂಬುದನ್ನು ತಿಳುಕೊಂಡಿದ್ದೀಯಾ? ಸತ್ಯವೇದದ ಯೇಸು, ಈ ಉದಾರತಾವಾದಿಗಳ ಯೇಸು ಬೇರೆಯೇ ಆಗಿರುತ್ತಾರೆ. ಉದಾರತಾವಾದಿಗಳ ಯೇಸು ಬದುಕಿಯೇ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಮಾತಿನ ಅರ್ಥ ತಿಳಿಯುವಂತೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ನಾನು ಲಾಸ್ ಏಂಜಲ್ಸ್ನ ಕೆಳಭಾಗದ ಸಭೆಯಲ್ಲಿ ಅನೇಕ ವರ್ಷ ಸಭಾಪಾಲಕನಾಗಿದ್ದಾಗ ಸಮೀಪದ ಸಭೆಯೊಂದರಲ್ಲಿ ದೇಶದ ಪ್ರಸಿದ್ಧ ಉದಾರತಾವಾದಿಯೊಬ್ಬರು ಸಭಾಪಾಲಕರಾಗಿದ್ದರು. ಆದರೆ ಆ ವ್ಯಕ್ತಿಯು ಪ್ರಾಮಾಣಿಕನಾದ್ದರಿಂದ ನಾನು ಅವರನ್ನು ಗೌರವಿಸಿದ್ದೆ. ಅವರು ಕನ್ಯೆ ಮರಿಯಳಲ್ಲಿ ಯೇಸು ಹುಟ್ಟಿದನೆಂಬುದನ್ನು ನಂಬುತ್ತಿರಲಿಲ್ಲ. ನೀನು ಅದನ್ನು ನಂಬದಿದ್ದರೆ ಅದು ನಿನಗೆ ಬಿಟ್ಟದ್ದು. ಅವರು ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಸುತ್ತಿದ್ದರು. ನಾನು ಕೂಡ ರೇಡಿಯೋದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಸುತ್ತಿದ್ದೆ. ಜನರು ಇಬ್ಬರ ಬಳಿ ಕೂಡ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಕೆಲವೊಮ್ಮೆ ನಮ್ಮನ್ನು ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಲಿಕ್ಕಾಗಿ. ಪ್ರತಿ ವರ್ಷವೂ ಕ್ರಿಸ್ಮಸ್ನ ಸಮಯದಲ್ಲಿ ನಾವು ಅದೇ ರೀತಿಯ ಕಾರ್ಯಕ್ರಮಗಳು ನಡೆಸುತ್ತಿದ್ದೆವು. ನಾನು ಅದನ್ನು ಇಷ್ಟಪಡುತ್ತಿದ್ದೆ. ಒಂದು ಸಾರಿ ನಮ್ಮಿಬ್ಬರನ್ನು ಒಂದು ಔತಣಕೂಟಕ್ಕೆ ಆಹ್ವಾನಿಸಿದ್ದರು. ನಮ್ಮ ಆಸನಗಳು ಪರಸ್ಪರ ಹೊಂದಿಕೊಂಡಿದ್ದವು. ಬೇಕೆಂದೇ ಇರಬಹುದೋ ಏನೋ ಗೊತ್ತಿಲ್ಲ. ನಾನು ಮೊದಲು ಹೋಗಿ ಅಲ್ಲಿ ಕುಳಿತುಕೊಂಡಿದ್ದೆ. ಕೆಲ ಕ್ಷಣಗಳಲ್ಲಿ ಅವರೂ ಬಂದರು. ಅವರು ನನ್ನ ಸುತ್ತ ಕೈ ಹಾಕಿ ಹೇಳಿದರು, ಸಹೋದರನೇ, ನಾವು ಇನ್ನೂ ಹೆಚ್ಚು ಸಮೀಪವಾಗಿರಬೇಕು. ನಾವು ಒಬ್ಬನೇ ಯೇಸುವಿನ ಕುರಿತು ಪ್ರಸಂಗಿಸುತ್ತೇವಲ್ಲ ಎಂದರು. ಆಗ ನಾನೆಂದೆ, ನಾವು ಒಬ್ಬನೇ ಯೇಸುವಿನ ಕುರಿತು ಹೇಳುತ್ತೇವೆಂಬುದು ನಿಜವೋ ಎಂದು. ಅವರೆಂದರು, ಅಲ್ಲವಾ? ನಾನು ಹೇಳಿದೆ, ನಾನು ಆ ರೀತಿ ನೆನೆಸುವುದಿಲ್ಲ. ನಾನು ಕೆಲವು ಪ್ರಶ್ನೆ ಕೇಳುತ್ತೇನೆ. ನೀವು ಬೋಧಿಸುವ ಯೇಸು ಕನ್ಯೆಯಲ್ಲಿ ಹುಟ್ಟಿದವನೋ? ಆ ಯೇಸು ಅದ್ಭುತಗಳನ್ನು ಮಾಡಿದ್ದಾನೋ? ಆತನು ಲೋಕದ ಪಾಪಕ್ಕಾಗಿ ಕ್ರೂಜೆಯಲ್ಲಿ ಸತ್ತಿದ್ದಾನೋ? ಅವರೆಂದರು, ಆತನು ಕ್ರೂಜೆಯಲ್ಲಿ ಸತ್ತದ್ದು ನಿಜ, ಆದರೆ ಲೋಕದ ಪಾಪಕ್ಕಾಗಿ ಅಲ್ಲ. ನಾನೆಂದೆ, ನಾನು ಬೋಧಿಸುವ ಯೇಸು ಮಾನವನ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವಾಗಿ ಸ್ವೇಚ್ಛೆಯಿಂದ ಮರಣ ಹೊಂದಿದನು. ಯೇಸು ಸದೇಹನಾಗಿ ಜೀವದಿಂದ ಎದ್ದು ಬಂದನೆಂಬುದನ್ನು ನೀವು ನಂಬುತ್ತೀರಾ? ಅದಕ್ಕೆ ಅವರು ಇಲ್ಲ ಎಂದರು. ಹಾಗಾದರೆ ನಾನು ನೀವು ಬೋಧಿಸುವ ಯೇಸು ಒಬ್ಬನೇ ಆಗಿಲ್ಲ. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಈ ಉದಾರತಾವಾದಿಗಳು ನಮ್ಮನ್ನು ಮೂಲಭೂತವಾದಿಗಳು, ಬೌದ್ಧಿಕ ಮಂಕು ಬಡಿದವರು ಎಂದು ಕರೆಯುತ್ತಿದ್ದರು. ನೀವು ಬೋಧಿಸುವ ಯೇಸುವಿನ ಕುರಿತಾದ ಯಾವ ಸಾಕ್ಷ್ಯಾಧಾರಗಳು ನಿಮ್ಮ ಬಳಿ ಇವೆ? ಅವರು ನೆಗಾಡುತ್ತಾ, ಅದಾವುದೂ ನಮ್ಮಲ್ಲಿಲ್ಲ ಎಂದರು. ನಾನು ಹೇಳಿದೆ, ಎಂಥ ವಿಚಿತ್ರವಲ್ಲವೇ? ನಾವು ಬೋಧಿಸುವ ಯೇಸುವಿನ ಕುರಿತಾದ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇವೆ. ನಿಮ್ಮ ಬಳಿ ಯಾವ ಆಧಾರವೂ ಇಲ್ಲ. ಆದರೂ ನೀವು ನಮ್ಮನ್ನು ಬೌದ್ಧಿಕ ಮಂಕುಗಳೆಂದು ಕರೆಯುತ್ತೀರಿ. ನೀವು ಹೇಳುವ ಈ ಬೌದ್ಧಿಕ ಮಂಕು ಅಂದರೆ ಯಾರೆಂದು ತಿಳಿಸುತ್ತೀರಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕವು ಈ ದಿನಗಳಲ್ಲಿ ನಂಬುವ ಯೇಸುವು ಅಸ್ತಿತ್ವದಲ್ಲೇ ಇರುವುದಿಲ್ಲ. ಆತನು ಚರಿತ್ರೆಯಲ್ಲಿ ಇರಲೇ ಇಲ್ಲ. ನಾವು ಬೋಧಿಸುವ ಯೇಸುವು ಸತ್ಯವೇದದಲ್ಲಿನ ಯೇಸು, ಮತ್ತು ಈ ಯೇಸುವಿಗೆ ಈಗ ಲೋಕದವರೆಲ್ಲರಿಂದಲೂ ವಿರೋಧ ಉಂಟಾಗುತ್ತದೆ. ನಾವು ವಾಸಿಸುವ ಈ ದಿನಗಳಲ್ಲಿ ದೇವರಿಗೂ ಯೇಸುವಿಗೂ ಇರುವ ವೈರತ್ವವು ಈ ಲೋಕದಲ್ಲಿ ದಿನೇ ದಿನೇ ಬೆಳೆಯುತ್ತಾ ಇದೆ. ಅದು ಹೇಗೆ ಕಂಡುಬರುತ್ತದೆ?
ಆತನು ಹೇಳಿದ ರೀತಿಯಲ್ಲೇ 2ನೇ ಕೀರ್ತನೆಯಲ್ಲಿ ಏನು ಹೇಳುತ್ತದೆ ಎಂದು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಕೀರ್ತನೆ 2:3 ವಚನವನ್ನು. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮಾನವನ ಮೇಲೆ ಹಾಕಿರುವ ಬಂಧನಗಳು ಯಾವುವು? ವಿವಾಹವು ಅದರಲ್ಲೊಂದು. ವಿವಾಹವನ್ನು ದೇವರು ಮಾನವನ ಒಳಿತಿಗಾಗಿ ಸ್ಥಾಪಿಸಿದ್ದಾನೆ. ನೀನು ಕ್ರೈಸ್ತನಾಗಿದ್ದರೂ ಅಲ್ಲದಿದ್ದರೂ ದೇವರು ಮಾನವನ ಸಂತತಿಗೆ ವಿವಾಹದ ಏರ್ಪಾಡನ್ನು ಕೊಟ್ಟಿದ್ದಾನೆ. ಜನರು ಈ ದಿನಗಳಲ್ಲಿ ಈ ಬಂಧವನ್ನು ಕಿತ್ತೊಗೆಯಬೇಕೆಂದಿರುವುದು ಮಾತ್ರವಲ್ಲದೆ ಕಿತ್ತೊಗೆಯುತ್ತಲೂ ಇದ್ದಾರೆ. 2-3 ವರ್ಷಗಳ ಕೆಳಗೆ ನಾನು ದಿಗ್ಭ್ರಮೆಗೊಂಡಿದ್ದೆ. ನಾನು ಆಧುನಿಕನಲ್ಲ. ಆದ್ದರಿಂದ ಜನರು ದೇವರ ಕುರಿತು, ಮಾನವನ ಕುರಿತು, ದೇವರ ವಾಕ್ಯದ ಕುರಿತು ಮಾತನಾಡುತ್ತಿರುವ ಆಧುನಿಕ ಚಿಂತನೆಗಳನ್ನು ನಾನು ಅನುಸರಿಸುತ್ತಿಲ್ಲ. ಒಂದು ಯುವಕರ ಕೂಟದಲ್ಲಿ ಒಬ್ಬಾಕೆ ಯುವತಿ ಪ್ರಶ್ನೋತ್ತರ ಸಮಯದಲ್ಲಿ ಎದ್ದು ನಿಂತು, ಯುವಕ ಯುವತಿಯರು ಪರಸ್ಪರ ಪ್ರೀತಿಸುತ್ತಿರುವುದಾದರೆ ಅವರು ಯಾಕೆ ವಿವಾಹವಾಗಬೇಕು, ಒಟ್ಟಿಗೆ ಯಾಕೆ ವಾಸ ಮಾಡಬಾರದು ಎಂದು ಕೇಳಿದಳು. ಪ್ರಿಯರೇ, ದೇವರು ವಿವಾಹವನ್ನು ನೇಮಿಸಿದನು. ಆದ್ದರಿಂದ ನಾವು ಅದನ್ನು ಪಾಲಿಸಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಆದರೆ ಜನರು ಹೇಳುತ್ತಾರೆ, ನಾವು ಈ ಬಂಧನವನ್ನು ಕಿತ್ತೊಗೆಯೋಣ ಎಂದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಹಾಕಿದ ಬೇಡಿಗಳನ್ನು ಕಿತ್ತು ಬಿಸಾಡೋಣ ಎಂಬುದಾಗಿ ನೋಡುವಾಗ ದಶಾಜ್ಞೆಗಳು ಬೇಡಿಗಳಾಗಿವೆ. ಯಾರಾದರೂ ತಮಗೆ ದಶಾಜ್ಞೆಗಳ ಅಗತ್ಯವಿಲ್ಲವೆಂದು ಹೇಳಿದರೆ ಅದು ತಪ್ಪಾಗುತ್ತದೆ. ಅದನ್ನು ಕೈಕೊಳ್ಳುವುದರಿಂದ ನಾವು ರಕ್ಷಿಸಲ್ಪಡುವುದಿಲ್ಲ. ಆದರೆ ನಾನು ಹೀಗೆ ಹೇಳುತ್ತೇನೆ, ದೇವರು ಅವುಗಳನ್ನು ಕೊಟ್ಟಿದ್ದಾನೆ. ಮಾನವರನ್ನು ಕಾಯುವುದಕ್ಕಾಗಿ ಕೊಟ್ಟಿದ್ದಾನೆ. ಈ ದಿನಗಳಲ್ಲಿ ಕಿತ್ತು ಬಿಸಾಕಿದ್ದಾರೆ. ಈಗ ಸಮಾಜದಲ್ಲಿ ಅಪರಾಧಕ್ಕೆ ಶಿಕ್ಷೆಯೇ ಇಲ್ಲದಿರುವುದರಿಂದ ಎಲ್ಲಿಯೂ ನ್ಯಾಯ ನೆಲೆ ನಿಂತಿಲ್ಲ. ಕಾನೂನು ನಿಜವಾಗಿ ಕಾರ್ಯರೂಪದಲ್ಲಿರುತ್ತಿದ್ದರೆ ಈವರೆಗೆ ನಾಶವಾದ ಅನೇಕ ಪ್ರಾಣಗಳು ಉಳಿಯುತ್ತಿದ್ದವು. ಪ್ರಿಯರೇ, ಈಗಿನ ದಿನಗಳ ಧ್ಯೇಯವಾಕ್ಯವು ಈ ಬಂಧನಗಳನ್ನು ಮುರಿದು ಹಾಕೋಣ, ಬೇಡಿಗಳನ್ನು ಕಿತ್ತೆಸೆಯೋಣ, ನಮಗೆ ಸ್ವಾತಂತ್ರ್ಯ ಬೇಕು, ನಮಗೆ ಬೇಕಾದಂತೆ ಜೀವಿಸಬೇಕು ಎಂದು. ಆದರೆ ಆ ರೀತಿ ನಡೆಯಲಾರದೆಂದು ದೇವರು ಹೇಳುತ್ತಾನೆ. ನಮ್ಮಲ್ಲಿನ ಹಳೆ ಸ್ವಭಾವಗಳಿಗೆ ನಿಯಂತ್ರಣದ ಅಗತ್ಯವಿದೆ. ಆದರೆ ಮನುಷ್ಯನು ಎಲ್ಲ ನಿಯಂತ್ರಣಗಳನ್ನು ಬಿಟ್ಟು ಜೀವಿಸುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಈ ಜಗತ್ತನ್ನು ನೋಡುವಾಗ ಮನಸ್ಸಿಗೆ ಖೇದ ಉಂಟಾಗುತ್ತದೆ. ರಾಜಕೀಯ ವಲಯದಲ್ಲಿ ಗಲಿಬಿಲಿ ತುಂಬಿಕೊಂಡಿದೆ. ನೈತಿಕವಾಗಿ ಭ್ರಷ್ಟಾಚಾರ ತುಂಬಿದೆ. ಆತ್ಮಿಕ ವಲಯದಲ್ಲಿ ಒಪ್ಪಂದ ಅಲಕ್ಷ್ಯಗಳು ತುಂಬಿರುತ್ತದೆ. ಸಾಮಾಜಿಕ ವಲಯದಲ್ಲಿ ಆರಾಮವಿರುತ್ತದೆ. ಈ ಸಮೃದ್ಧ ಸಮಾಜ ಇಂತಹ ಸುಖ ಜೀವನವನ್ನೆಂದೂ ಕಂಡಿರಲಿಲ್ಲ. ಇದನ್ನು ಇನ್ನಷ್ಟು ಸುಖಕರವಾಗಿ ಮಾಡುವ ಪ್ರಯತ್ನಗಳಾಗುತ್ತಿವೆ. ಇಂತಹ ದಿನಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ಇದು ಗಾಬರಿ ಹುಟ್ಟಿಸುವಂತಹದ್ದು. ಪ್ರಿಯರೇ, ಯಥಾರ್ಥವಾಗಿ ಹೇಳಬೇಕೆಂದರೆ ನನಗೆ ಇದು ಅತಿಯಾದ ಚಿಂತೆಗೆ ಕಾರಣವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. ಕ್ಯಾಮರಾದ ಕೇಂದ್ರ ತಂದೆಯಾದ ದೇವರು ಎಂಬುದಾಗಿ. ಒಂದು ಪ್ರಶ್ನೆ ಬರುತ್ತದೆ, ದೇವರು ಈ ಕುರಿತು ಏನು ಚಿಂತಿಸುತ್ತಾನೆ ಎಂಬುದಾಗಿ. ಕೀರ್ತನೆ 2:4 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು ಎಂಬುದಾಗಿ. ಪ್ರಿಯರೇ, ಇದು ಯಾವ ರೀತಿಯ ನಗು? ಇದು ಖಂಡಿತವಾಗಿ ಹಾಸ್ಯದ ನಗುವಲ್ಲ. ದೇವರು ಹಾಸ್ಯ ಮಾಡುತ್ತಿಲ್ಲ. ಇದರ ಅರ್ಥ ಸತ್ಯವೇದದಲ್ಲಿ ಹಾಸ್ಯವಿಲ್ಲವೆಂದಲ್ಲ. ಖಂಡಿತವಾಗಿಯೂ ಇದೆ. ದೇವಾಲಯಕ್ಕೆ ಹೋಗುವಂತಾದು ಕಷ್ಟಕರವಾದ ಕೆಲಸವೆಂದು ಸೈತಾನನು ಜನರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಹುಟ್ಟಿಸಿದ್ದಾನೆ. ಸಭೆಯಲ್ಲಿ ಹಾಸ್ಯವಿರಬಾರದೆಂದು ಯೋಚಿಸುವ ದಿನಗಳಲ್ಲಿ ನಾವಿದ್ದೇವೆ. ಆದರೆ ಸತ್ಯವೇದದಲ್ಲಿ ತುಂಬ ಹಾಸ್ಯದ ಸಂಗತಿಗಳಿರುತ್ತವೆ. ನಮ್ಮೊಂದಿಗೆ ಸತ್ಯವೇದ ಅಧ್ಯಯನ ಮಾಡುವವರು ಇಂತಹ ತುಂಬ ಸನ್ನಿವೇಶಗಳನ್ನು ಕಂಡುಕೊಳ್ಳುತ್ತಾರೆ. ಪ್ರಿಯರೇ, ಕರ್ತನೊಂದಿಗೆ ನಾವಿರುವ ದಿವಸ ನಮಗೆ ನಿಜವಾಗಿ ಅತ್ಯಂತ ಸಂತೋಷಕರವಾದದ್ದಾಗಿರುತ್ತದೆ. ನಾವು ಆತನ ಸಂಗಡ ಅತಿ ಸಂತಸದ ದಿನಗಳನ್ನು ಕಳೆಯಲಿದ್ದೇವೆ. ನಾನು ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ. ದೇವರಿಗೆ ಹಾಸ್ಯ ಪ್ರಜ್ಞೆ ಇರುತ್ತದೆ. ಸತ್ಯವೇದದಲ್ಲಿ ಹಾಸ್ಯದ ಸನ್ನಿವೇಶಗಳಿರುತ್ತವೆ. ಪ್ರಿಯರೇ, ಪರಲೋಕದಲ್ಲಿ ಆಸೀನನಾಗಿರುವ ಆತನು ಅದಕ್ಕೆ ನಗುವನು ಎಂಬುದಾಗಿ ನೋಡುವಾಗ ಇದು ಹಾಸ್ಯದ ನಗುವಲ್ಲವಾದ್ದರಿಂದ ಬೇರೆ ಏನಾಗಿರಬಹುದು? ದೇವರ ದೃಷ್ಟಿಕೋನದಿಂದ ಇದನ್ನು ಗಮನಿಸಿರಿ. ಚಿಕ್ಕವನು
ಮುಷ್ಟಿಯನ್ನಲ್ಲಾಡಿಸುತ್ತಾ ಅತ್ತಿತ್ತ ನಡೆದಾಡಿ, ನನ್ನೆದುರಿಗೆ ಬಂದು ಹೋರಾಡು, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ಹೇಳುತ್ತಿದ್ದಾನೆ. ದೇವರು ಈ ಚಿಕ್ಕ ವ್ಯಕ್ತಿಯನ್ನು ನೋಡುತ್ತಾನೆ. ಇದೆಂಥ ಪರಿಹಾಸ್ಯಕರವಾದದ್ದು! ಇದನ್ನು ದೇವರು ನೋಡಿ ನಗುತ್ತಾನೆ. ಪರಲೋಕದಲ್ಲಿ ಆಸೀನನಾಗಿರುವ ಆತನು ನಗುತ್ತಾನೆ, ಅವರನ್ನು ಪರಿಹಾಸ್ಯ ಮಾಡುತ್ತಾನೆ. ಇದು ನಿಜವಾಗಿ ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಈ ರೀತಿ ಅಲ್ಪ ಮಾನವರು ದೇವರನ್ನು ಎದುರಿಸುವಂತಾದು ತುಂಬಾ ಸಮಯದ ತನಕ ನಡೆಯಲಿಕ್ಕಿಲ್ಲ. ಮುಸ್ಸೋಲಿನಿ ಈ ರೀತಿ ತುಂಬಾ ಕೊಚ್ಚಿಕೊಂಡನು, ಆದರೆ ಈಗ ಅವನ ಸುದ್ದಿಯನ್ನೇ ಕೇಳುವುದಿಲ್ಲ. ಸ್ಟಾಲಿನ್ ಕೂಡ ಹಾಗೇ ಇದ್ದನು, ಆದರೆ ಅವನು ಈಗ ಇಲ್ಲ. ಚಿಕ್ಕ ಮಾನವನು ಈ ಲೋಕದ ವೇದಿಕೆಯಲ್ಲಿ ತನ್ನ ಪಾತ್ರವನ್ನು ಆಡಿ ತೋರಿಸುತ್ತಾನೆ, ಬಳಿಕ ಅವನಿರುವುದಿಲ್ಲ. ಇಂಥವನು ದೇವರನ್ನು ವಿರೋಧಿಸುವುದು ಎಂತಹ ಹಾಸ್ಯದ ಸಂಗತಿಯಾಗಿದೆಯಲ್ಲವೇ? ಕೀರ್ತನೆ 2:5 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದ ಮೇಲೆ ಬರತಕ್ಕ ದಂಡನೆ ಇದೇ ಆಗಿದೆ. ಮಾನವನ ವಿರೋಧತ್ವದಿಂದ ದೇವರ ಕಾರ್ಯಕ್ರಮಗಳ ಮೇಲೆ ಯಾವ ಪ್ರಭಾವ ಉಂಟಾಗುತ್ತದೆ? ದೇವರು ತನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಮುಂದೆ ಹೋಗುತ್ತಾ ಇರುತ್ತಾನೆ. ಮಾನವನು ಈ ಲೋಕದಲ್ಲಿ ಮಾಡುವ ಯಾವ ಕಾರ್ಯವೂ ಆತನನ್ನು ತಡೆಯಲಿಕ್ಕಾಗಲಿ ಹಾದಿ ಬದಲಾಯಿಸುವಂತೆ ಮಾಡಲಿಕ್ಕಾಗಲಿ ಸಾಧ್ಯವಿಲ್ಲ. ವರ್ತಮಾನ ಪತ್ರಿಕೆಗಳಲ್ಲಿ ಪ್ರತಿದಿನ ಬರುವ ಸಮಾಚಾರಗಳು ದೇವರಿಗೆ ಈಗಾಗಲೇ ತಿಳಿದವುಗಳಾಗಿರುತ್ತವೆ. ಯಾವುದೂ ಆತನಿಗೆ ಆಶ್ಚರ್ಯವನ್ನು ಹುಟ್ಟಿಸುವುದಿಲ್ಲ. ಆತನು ತನ್ನ ಉದ್ದೇಶಕ್ಕನುಸಾರವಾಗಿಯೇ ಮುಂದೆ ಹೋಗುತ್ತಿರುತ್ತಾನೆ. ಆತನಿಗೆ ಈ ಲೋಕದಲ್ಲಿ ಇಮ್ಮಡಿ ಉದ್ದೇಶಗಳಿವೆ ಎಂದು ನಾನು ನಂಬುತ್ತೇನೆ. ಒಂದು ಪರಲೋಕದ ಉದ್ದೇಶ, ಇನ್ನೊಂದು ಈ ಲೋಕದ ಉದ್ದೇಶ. ಈಗ ಆತನು ತನ್ನ ಪರಲೋಕದ ಉದ್ದೇಶದಂತೆ ಕಾರ್ಯ ಮಾಡುತ್ತಿದ್ದಾನೆ. ಗ್ರಂಥಕರ್ತನು ಅದನ್ನು ಹೀಗೆ ಹೇಳಿದ್ದಾನೆ: ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವ ಕಾರ್ಯವಾಗಿದೆ ಎಂದು. ಇಬ್ರಿಯರಿಗೆ ಬರೆದ ಪತ್ರಿಕೆ 2:10 ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ದೇವರು ಈ ದಿನಗಳಲ್ಲಿ ಈ ಲೋಕದೊಳಗಿಂದ ತನ್ನ ಹೆಸರಿನ ಕಡೆಗೆ ಕರೆಯುತ್ತಿದ್ದಾನೆ. ಅದು ಆತನ ಈಗಿನ ಉದ್ದೇಶವಾಗಿದೆ. ಆದರೆ ದೇವರಿಗೆ ಇನ್ನೊಂದು ಉದ್ದೇಶ ಕೂಡ ಇದೆ. ಕೀರ್ತನೆ 2:6 ಹೀಗೆ ಹೇಳುತ್ತದೆ: ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯಾವ ಅಡೆತಡೆ ಇಲ್ಲದೆ, ಹಿಂಜರಿಕೆ ಇಲ್ಲದೆ, ವ್ಯತ್ಯಾಸವೂ ಇಲ್ಲದೆ ಯೇಸು ಕ್ರಿಸ್ತನನ್ನು ಕುಳ್ಳಿರಿಸುವ ಸಿಂಹಾಸನವನ್ನು ಸಿದ್ಧಗೊಳಿಸುತ್ತಾ ಇದ್ದಾನೆ. ಜನರು ಹೇಳುತ್ತಾರೆ, ಕರ್ತನು ತನ್ನ ಬರುವಿಕೆಯನ್ನು ತಡಮಾಡಿದರೆ ಎಂಬುದಾಗಿ. ಆದರೆ ಈ ಅಭಿಪ್ರಾಯ ಎಲ್ಲಿಂದ ಬಂತು? ಆತನು ಯಾವುದೇ ರೀತಿಯಲ್ಲಿಯೂ ತಡ ಮಾಡಲಾರನು. ತನ್ನ ಸಮಯಕ್ಕೆ ಸರಿಯಾಗಿ ಆತನು ಬರುತ್ತಾನೆ, ನನ್ನ ಸಮಯಕ್ಕೆ ಸರಿಯಾಗಿ ಅಲ್ಲ. ಯಾಕಂದರೆ ಆತನು ಯಾವಾಗ ಬರುತ್ತಾನೆಂಬುದು ನನಗೆ ತಿಳಿದಿಲ್ಲ. ಆತನು ಸಮಯಕ್ಕೆ ಸರಿಯಾಗಿ ಹೋಗುತ್ತಿದ್ದಾನೆ. ಯಾವುದೂ ಆತನನ್ನು ತಡೆಯಲಾರದು. ಆತನ ಯೋಜನೆ ಬದಲಾಗುವುದೂ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕ್ಯಾಮರದ ಕೇಂದ್ರ ಮಗನಾದ ದೇವರು ಎಂಬುದನ್ನು ನೋಡೋಣ. ಈಗ ಕ್ಯಾಮರವು ದೇವರ ಬಲಗಡೆಯಿಂದ ಕೂತಿರುವ ಮಗನ ಕಡೆಗೆ ಕೇಂದ್ರೀಕೃತವಾಗುತ್ತದೆ. ಮಗನಾದ ದೇವರು ಹೇಳುತ್ತಾನೆ, ನಾನು ತೀರ್ಪನ್ನು ಪ್ರಕಟಿಸುತ್ತೇನೆ. ಸತ್ಯವೇದ ಕಲಿತವರಿಗೆ ದೇವರ ಪ್ರಕಟಣೆಗಳೆಲ್ಲವನ್ನೂ ಮಗನಾದ ಯೇಸುಕ್ರಿಸ್ತನೇ ಮಾಡಿದನೆಂಬ ಸಂಗತಿ ತಿಳಿದಿರುತ್ತದೆ. ಕೀರ್ತನೆ 2:7 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂತಿಯೋಕ್ಯದಲ್ಲಿ ಪ್ರಸಂಗಿಸುವಾಗ ಅಪೊಸ್ತಲನಾದ ಪೌಲನು ಈ ವಚನವನ್ನು ಹೇಳಿದನು. ಅದು ಅವನ ಶ್ರೇಷ್ಠ ಪ್ರಸಂಗಗಳಲ್ಲಿ ಒಂದಾಗಿತ್ತು ಮತ್ತು ಅವನು ಕರ್ತನಾದ ಯೇಸುವಿನ ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತಿದ್ದನು. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆ ಎಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದರಲ್ಲಿ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಅಪೊಸ್ತಲ ಕೃತ್ಯಗಳು 13:32 ಮತ್ತು 33 ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, 2ನೇ ಕೀರ್ತನೆಯಲ್ಲಿ ಹೇಳಿರುವುದು ಯೇಸುವಿನ ಜನನದ ಕುರಿತಾಗಿ ಅಲ್ಲ. ಆತನು ಆರಂಭವನ್ನು ಹೊಂದಿರುವ ರೀತಿಯಲ್ಲಿ ಹುಟ್ಟಲಿಲ್ಲ. ಆತನು ಯೋಸೇಫನ ಸಮಾಧಿ ಸ್ಥಳದಿಂದ ಹೊರಟು ಬಂದವನು. ಯೇಸು ದೇವರ ನಿತ್ಯನಾದ ಮಗನು.
ಹಾಗೂ ದೇವರ ನಿತ್ಯನಾದ ತಂದೆಯಾಗಿದ್ದಾನೆ. ನಿತ್ಯನಾದ ಮಗನಿಲ್ಲದೆ ನಿತ್ಯನಾದ ತಂದೆಯಿರಲು ಸಾಧ್ಯವಿಲ್ಲ. ಅವರು ನಿತ್ಯತ್ವದಿಂದಲೂ ಈ ಸಂಬಂಧ ಹೊಂದಿದವರಾಗಿದ್ದಾರೆ. ಅದು ತ್ರಯೇಕತ್ವದಲ್ಲಿಯೂ ಅವರ ಸ್ಥಾನವಾಗಿದೆ. ಅದು ಯಾರ ಜನನಕ್ಕೂ ಸಂಬಂಧಪಟ್ಟದಲ್ಲ, ಆದರೆ ಮರಣದಿಂದ ಎದ್ದು ಬರುವುದಕ್ಕೆ ಸಂಬಂಧಿಸಿದಾಗಿದೆ. ಅದು ಪುನರುತ್ಥಾನಕ್ಕೆ ಸಂಬಂಧಿಸಿದ್ದಾಗಿದೆ. ಆತನು ದೈವತ್ವದ ವ್ಯಕ್ತಿಯಾಗಿದ್ದಾನೆ, ದೈವಮಾನವನಾಗಿದ್ದಾನೆ. ಕೀರ್ತನೆ 2:7 ಇದನ್ನು ಪುಷ್ಟೀಕರಿಸುತ್ತದೆ. ತಂದೆಯಾದ ದೇವರು ತನ್ನ ಮಾತನ್ನು ಮುಂದುವರಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 2:8 ಹೀಗೆ ಹೇಳುತ್ತದೆ: ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು ಎಂಬುದಾಗಿ. ಪ್ರಿಯರೇ, ಈ ವಿಶ್ವದ ಆಡಳಿತ ದಂಡವು ಮುಳ್ಳಿನ ಗಾಯಗಳಾದ ಕೈಗಳುಳ್ಳವನಿಂದ ಹಿಡಿಯಲ್ಪಟ್ಟಿರುತ್ತದೆ. ಆತನು ತನ್ನ ಆಳಿಕೆಯನ್ನು ಮುಂದೆ ವಹಿಸಿಕೊಳ್ಳಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ವಚನವನ್ನು ಗಮನಿಸಿರಿ. ಕೀರ್ತನೆ 2:9 ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇದು ನಾವು ಇಂದು ಪ್ರಸಂಗಿಸಬೇಕಾದ ದೇವರ ಕೃಪೆಯ ಸುವಾರ್ತೆ ಎಂದು ಹೇಳುತ್ತೀರೋ? ಖಂಡಿತ ಅಲ್ಲ. ಈ ವಚನವು ಕ್ರಿಸ್ತನ ಮೊದಲನೇ ಬರೋಣಕ್ಕೆ ಸಂಬಂಧಿಸಿದ್ದಲ್ಲ. ಅದು ಆತನ ಎರಡನೇ ಬರೋಣದ ಕುರಿತಾಗಿ ಹೇಳುತ್ತಿದೆ. ಆತನು ಈ ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಬರುವ ವಿಚಾರ ತಿಳಿಸುತ್ತದೆ. ಪ್ರಿಯರೇ, ಆತನು ಈ ಲೋಕಕ್ಕೆ ತೀರ್ಪು ಮಾಡಲು ಎರಡನೇ ಸಾರಿ ಈ ರೀತಿಯಾಗಿ ಬರುತ್ತಾನೆ. ಅದನ್ನು ಈ ಚಿಕ್ಕ ಗ್ರಹವಾದ ಭೂಮಿಗೆ ಬಂದು ಎದ್ದಿರುವ ದಂಗೆಯನ್ನು ಅಡಗಿಸಲಿಕ್ಕಿದ್ದಾನೆ ಮತ್ತು ಅವರನ್ನು ಕಬ್ಬಿಣದ ಗದೆಯಿಂದ ನಾಶ ಮಾಡಲಿದ್ದಾನೆ. ನಿಮಗೆ ಅದು ಇಷ್ಟವಾಗಲಿಕ್ಕಿಲ್ಲ, ಆದರೆ ಆತನು ಹೇಳಿದ್ದಾನೆ, ಅದರಂತೆಯೇ ಮಾಡುತ್ತಾನೆ. ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ: ಈ ದಿನ ರಾಜಕೀಯ ನಾಯಕರು ಸಲಹೆ ಕೊಡುವ ಹಾಗೆ ಆತನು ಮಾಡಬೇಕೋ? ಆತನು ನಜರೇತಿನ ಬಡಗಿಯಾಗಿ, ಸೌಮ್ಯ ಸ್ವಭಾವದ ಯೇಸುವಾಗಿ 2000 ವರ್ಷಗಳ ಹಿಂದೆ ಬಂದ ಹಾಗೆ ಬರುವನೆಂದು ನೆನೆಸಿರಿ. ಆತನು ಕ್ರೆಮ್ಲಿನ್ಗೆ ಹೋಗಿ ಬಾಗಿಲು ತಟ್ಟಿದರೆ, ಬಾಗಿಲು ತೆರೆದಾಗ ಆತನು, ನಾನು ಇದನ್ನೆಲ್ಲ ವಹಿಸಿಕೊಳ್ಳಲು ಬಂದೆ ಎಂದು ಹೇಳಿದರೆ, ಅವರು, ಬಾ, ನಿನಗಾಗಿ ನಾವು ಕಾಯುತ್ತಾ ಇದ್ದೆವು ಎಂದು ಹೇಳುತ್ತಾರೋ? ಖಂಡಿತ ಇಲ್ಲ. ಕೂಡಲೇ ಆತನನ್ನು ಸೈನ್ಯದ ಎದುರು ನಿಲ್ಲಿಸಿ ಗುಂಡಿಕ್ಕುತ್ತಾರೆ. ಒಂದು ವೇಳೆ ಆತನು ಜಾಗತಿಕ ಸಭಾಮಂಡಲಿಗೆ ಹೋದರೆ, ವಿಶ್ವಾಸಿಗಳಿಗೆ ನಾನು ಬಂದಿದ್ದೇನೆ ಎಂದು ಹೇಳಿದರೆ, ಅವರು ಆತನನ್ನು ಸ್ವೀಕರಿಸುವರೋ? ಯಾಕೆ ಸ್ವೀಕರಿಸುತ್ತಿಲ್ಲ? ಆತನು ಎರಡನೇ ಬಾರಿ ಬರುವಾಗ ದೇವರು ಹೇಳಿದಂತೆ ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂಬುದಾಗಿ ನಾವು ನೋಡಿದ್ದೇವೆ. ಹೀಗೆಯೇ ಆತನು ಬರಲಿದ್ದಾನೆ. ಇನ್ನೊಮ್ಮೆ ಆತನು ಈ ಭೂಮಿಗೆ ಬರುವಾಗ ಇಲ್ಲಿರುವ ದೇವ ವಿರೋಧವನ್ನು ನಿಲ್ಲಿಸಿಬಿಡಲಿದ್ದಾನೆ. ದೇವರು ದಂಡಿಸುವುದಿಲ್ಲವೆಂದು ಜನರು ಹೇಗೆ ನೆನೆಸುತ್ತಾರೆ? ನಾನು ನೀನು ನ್ಯಾಯ ತೀರುವಿಕೆಯ ಕಡೆಗೆ ಸಾಗುತ್ತಿರುವ ಜಗತ್ತಿನಲ್ಲಿದ್ದೇವೆ. ದೇವರೇ ನ್ಯಾಯ ತೀರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿಯದೆ, ಹೌದು, ನಾವು ದೇವರ ನ್ಯಾಯ ತೀರ್ಪಿನೆದುರಿಗೆ ನಿಲ್ಲಲಿಕ್ಕಿದ್ದೇವೆ. ಆದ್ದರಿಂದ ಈ ಒಂದೇ ಒಂದು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಪಾಪವನ್ನು ಬಿಟ್ಟು ದೇವರನ್ನು ಅಂಗೀಕಾರ ಮಾಡಿಕೊಂಡವರಾಗಿ, ಪರಿಶುದ್ಧರು, ಸತ್ಯವಂತರು, ದೋಷವಿಲ್ಲದವರಾಗಿ ಜೀವಿಸುವಂತೆ ದೇವರಾತ್ಮನು ನಮಗೆ ಸಹಾಯಕನಾಗಿದ್ದುಕೊಂಡು ತನ್ನ ಮಾರ್ಗದಲ್ಲಿ ನಡೆಸಲಿ. ಇಂಥ ಜೀವಿತವನ್ನು ನಡೆಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದದಲ್ಲಿನ ಯೇಸುವಿಗೂ ಆತನ ಹಿಂಬಾಲಕರಿಗೂ ಈ ಲೋಕದಲ್ಲಿ ವೈರತ್ವವು ದಿನೇ ದಿನೇ ಬೆಳೆಯುತ್ತಾ ಇರುತ್ತದೆ. ನಮ್ಮ ಹಳೆ ಸ್ವಭಾವಗಳಿಗೆ ನಿಯಂತ್ರಣದ ಅಗತ್ಯವಿದೆ. ಮಾನವನ ಅವಿವೇಕತನಕ್ಕೆ ದೇವರು ನಗುತ್ತಾನೆ. ಆತನು ನ್ಯಾಯ ತೀರಿಸಲು ಬರುತ್ತಾನೆ. ಆದುದರಿಂದ ವಿಶ್ವಾಸಿಗಳಾದ ನಾವು ಆತನಿಗೆ ವಿಧೇಯರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನೀನು ಒಡೆಯನಾಗಿದ್ದುಕೊಂಡು ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನು ಕರುಣಿಸು. ಅವರವರ ಕಷ್ಟಗಳಿಂದ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರಗಳಿಂದ, ನಿರಾಶೆಗಳಿಂದ
ಬಿಡುಗಡೆ ಮಾಡಿ ಜೀವವುಳ್ಳ ಮಾರ್ಗಕ್ಕೆ ನಡೆಸಿ ಅವರು ನಿನ್ನಲ್ಲಿದ್ದುಕೊಂಡು ಫಲವನ್ನು ಕೊಡುವಂತೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮಗಿರುವ ಸ್ವಾತಂತ್ರ್ಯವನ್ನು ಯಾವುದಕ್ಕಾಗಿ ಉಪಯೋಗಿಸುತ್ತಿರುವಿರಿ? ದೇವರ ವಾಕ್ಯದ ಸತ್ಯವನ್ನು ತಿಳಿದುಕೊಂಡಿರುವಾಗ ನಾವೆಲ್ಲರೂ ದೇವರಿಗಾಗಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರ ಪ್ರೀತಿಯು ನಿಮ್ಮಲ್ಲಿ ನೆಲೆಯಾಗಿರಲಿ. ವಂದನೆಗಳು.